ರಾಜ್ಯದಲ್ಲಿ ಇವತ್ತು ಎರಡೆರಡು ಪ್ರತಿಭಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನ ಪ್ರತಿಭಟನೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಕೌಂಟರ್ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ರಾಜೀನಾಮೆಗೆ ಆಗ್ರಹಿಸಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಜಂಟಿ ಪ್ರತಿಭಟನೆಯನ್ನ ಬಿಜೆಪಿ ಜೆಡಿಎಸ್ ನಡೆಸ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ನೀಡಿದ್ದರಿಂದ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಆಗ್ರಹ ಇದು. ಅವರು ಕೂಡ ಕೈಯಲ್ಲಿ ಬ್ಯಾನರ್ಗಳನ್ನ ಫ್ಲೆಕ್ಸ್ಗಳನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ನಿರಪರಾಧಿ ಅಂತ ಸಾಬೀತಾಗುವವರೆಗೂ ಸಿಎಂ ಆಗಿ ಅಧಿಕಾರದಿಂದ ದೂರ ಇರಿ ಅನ್ನುವಂತಹ ಆಗ್ರಹ ಬಿಜೆಪಿ ನಾಯಕರಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಎರಡು ಪ್ರತಿಭಟನೆ, ಒಂದು ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಪ್ರೊಟೆಸ್ಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ನಡೆಯನ್ನ ವಿರೋಧಿಸಿಯೂ ಕೂಡ ಪ್ರೊಟೆಸ್ಟ್ ಆಗ್ತಿರೋದನ್ನ ನಾವು ಗಮನಿಸಬಹುದು. ಯಡಿಯೂರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜೀನಾಮೆ ಬಿಸಾಕೋರು ಹೊರಗಡೆ ಬಂದಿದ್ರು, ನೀವು ಆ ಕೆಲಸ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ನೀಡಲೇಬೇಕು ಭ್ರಷ್ಟಾಚಾರಿ ಕಾಂಗ್ರೆಸ್ ಪಕ್ಷಕ್ಕೆ, ಭ್ರಷ್ಟಾಚಾರದ ತಾಣವಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಮೂಡ ಸೈಟ್ ಅನ್ನು ನುಂಗಿ ನೀರು ಕುಡಿದ ಕಾಂಗ್ರೆಸ್ಸಿಗರಿಗೆ, ಸಾವಿರಾರು ಕೋಟಿ ಮೂಡಾದಲ್ಲಿ ಹಗರಣ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರಿ ಮುಖ್ಯಮಂತ್ರಿಗೆ, ಭ್ರಷ್ಟಾಚಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀಡಲೇಬೇಕು 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 बोलो भारत माता की, बोलो भारत माता की। बोलो भारत माता की, बोलो। ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧು, ಬಿಜೆಪಿಯಿಂದಲೂ ಕೂಡ ಕೌಂಟರ್ ಪ್ರೊಟೆಸ್ಟ್ ಆಗ್ತಿದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಸಭಾ ಪ್ರಮುಖವಾಗಿ ಈಗ ಮೂಡ ಅಕ್ರಮದಲ್ಲಿ ಏನು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ತತ್ಕ್ಷಣವೇ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಅನ್ನೋದನ್ನ ಆಗ್ರಹಿಸಿ ಬಿಜೆಪಿ ಕೂಡ ಇವತ್ತು ಕೌಂಟರ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಪ್ರತಿಭಟನೆಗೆ ಗೆದ್ದಿದ್ರೆ, ಇತ್ತ ರಾಜ್ಯಪಾಲರ ನಡೆಯನ್ನ ನೇರವಾಗಿ ತೆಗೆದುಕೊಂಡು ಅವರ ಒಂದು ಆದೇಶದ ಮೇರೆಗೆ ಸಿಎಂ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಮುಂದುವರಿಬಾರದು ಅನ್ನೋ ನಿಟ್ಟಿನಲ್ಲಿ ಅದನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಗಾಂಧಿ ಪ್ರತಿಮೆ ಮುಂದೆ, ವಿಧಾನಸೌಧದ ಆವರಣದಲ್ಲಿ ಇರುವಂತಹ ಗಾಂಧಿ ಪ್ರತಿಮೆಯ ಮುಂದೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಬಟ್ ಮಧು, ಪಾದಯಾತ್ರೆ ಮಾಡಿರೋದ್ರ ಎಫೆಕ್ಟ್ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು, ನಮ್ಮ ಪಾದಯಾತ್ರೆ ಸಕ್ಸಸ್ ಆಗಿದೆ ಅಂತ ಮೈತ್ರಿ ನಾಯಕರೇನೋ ಹೇಳ್ತಿದ್ದಾರೆ. ಆದ್ರೆ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ಆಗ್ತಿದೆ. ಆ ಪ್ರತಿಭಟನೆ ಮುಂದೆ ಕಾಂಗ್ರೆಸ್ನ ಬಿಜೆಪಿಯ ಪ್ರತಿಭಟನೆ ಸಪ್ಪೆ ಅಂತ ಅನಿಸ್ತಿಲ್ವಾ? ನಿಜಕ್ಕೂ ಸಭಾ ಈಗ ಬೆಂಗಳೂರಿನಿಂದ ಮೈಸೂರು ತನಕ ನಡೆದಂತ ಮೈಸೂರು ಚಲೋ ಇದೆ. ಸಿಎಂ ಸಿದ್ದರಾಮಯ್ಯರ ಮೂಡ ಅಕ್ರಮದಲ್ಲಿ 14 ನಿವೇಶನವನ್ನ ತಮ್ಮ ಪತ್ನಿಯ ಹೆಸರಲ್ಲಿ ತೆಗೆದುಕೊಂಡಂತ ಆರೋಪವನ್ನ ಮುಂದಿಟ್ಟುಕೊಂಡು ಮೂಡ ಅಕ್ರಮದಲ್ಲಿ ಸಿಎಂ ಭಾಗಿಯಾಗಿದ್ದಾರೆ ಅನ್ನೋದನ್ನ ಆರೋಪಿಸಿ ಮಾಡಿದಂತ ಒಂದು ಪಾದಯಾತ್ರೆ. ಇತ್ತ ರಾಜ್ಯಪಾಲರು ಕೂಡ ಪಾದಯಾತ್ರೆಯ ಸಮಾರೋಪ ನಡೆದ ಕರೆಕ್ಟ್ ಒಂದು ವಾರಕ್ಕೆ, ಎಕ್ಸಾಕ್ಟ್ಲಿ ಒಂದು ವಾರಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಕಾಂಗ್ರೆಸ್ ಅವರು ಖಂಡಿಸ್ತಾ ಇದ್ದಾರೆ. ಇತ್ತ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ರಾಜ್ಯಪಾಲರ ಆದೇಶವನ್ನ ಸ್ವಾಗತ ಮಾಡ್ತಾ ಸಿಎಂ ಯಾವುದೇ ಕಾರಣಕ್ಕೂ ನೈತಿಕವಾಗಿ ಆ ಒಂದು ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಯಡಿಯೂರಪ್ಪನವರ ವಿರುದ್ಧ ಕೂಡ ರಾಜ್ಯಪಾಲರು, ಅಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ತತ್ಕ್ಷಣವೇ ಯಡಿಯೂರಪ್ಪ ಕೂಡ ರಾಜೀನಾಮೆ ನೀಡಿದ್ರು. ಅದೇ ನಿಟ್ಟಿನಲ್ಲಿ ಇವಾಗ ಸಿದ್ದರಾಮಯ್ಯನವರು ನಾನು ಕ್ಲೀನ್ ಅಂತ ಏನ್ ಹೇಳ್ತಾ ಇದ್ದಾರೆ, ಅವರು ಮೊದಲನೇದಾಗಿ ರಾಜೀನಾಮೆನ ಕೊಟ್ಟು ಹೊರಗಡೆ ಬರ್ಲಿ, ಅವ್ರು ಕ್ಲೀನ್ ಅನ್ನೋದು ಸಾಬೀತು ಆದ ಬಳಿಕ ಮತ್ತೆ ಅವರು ಮುಖ್ಯಮಂತ್ರಿ ಆಗ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ಲಿಕ್ಕೆ ಮೈಸೂರು ಚಲೋ ಪಾದಯಾತ್ರೆಯನ್ನ ಕೂಡ ಮಾಡಿದ್ದಾಯ್ತು. ಈಗ ಪ್ರಾಸಿಕ್ಯೂಷನ್ಗೆ ಕೂಡ ಅನುಮತಿ ಸಿಕ್ಕಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನಿಂದ ಇಡೀ ರಾಜ್ಯಾದ್ಯಂತ ಬಿಜೆಪಿಯ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅದರ ಮೊದಲ ಹಂತದ ಮೊದಲ ದಿನವಾಗಿ ಇವತ್ತು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಇರುವಂತಹ ಗಾಂಧಿ ಪ್ರತಿಮೆಯ ಮುಂದೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅದಕ್ಕೆ ಜೆಡಿಎಸ್ ನಾಯಕರು ಕೂಡ ತಮ್ಮ ಸಹಮತವನ್ನ ಬೆಂಬಲವನ್ನ ಸೂಚಿಸ್ತಾ ಇರುವಂತದ್ದು. ಸಭಾ ಈಗಷ್ಟೇ ಪ್ರತಿಭಟನೆ ಕೂಡ ಆರಂಭ ಆಗ್ತಾ ಇದೆ. ಎಲ್ಲ ನಾಯಕರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂಬರುವಂತ ದಿನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋ ತನಕ
ನೇರವಾಗಿ ಇದೇ ರೀತಿಯ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಮುಂದುವರಿಸಬೇಕು ಅನ್ನೋ ರೂಪುರೇಷೆಯನ್ನ ಈಗಾಗಲೇ ಬಿಜೆಪಿ ನಾಯಕರು ಹಾಕೊಂಡಿರುವಂತದ್ದು. ಹೀಗಾಗಿ ಇವತ್ತು ಏನು ಪ್ರತಿಭಟನೆ ಆಗ್ತಾ ಇದೆ, ಈ ಪ್ರತಿಭಟನೆಯ ಮೊದಲನೇ ದಿನ ಇವತ್ತು. ಮೈಸೂರು ಚಲೋ ಆದ ಬಳಿಕ ಆಗ್ತಾ ಇರುವಂತಹ ಪ್ರತಿಭಟನೆ ಇದು ಅಂತಾನೆ ಉಲ್ಲೇಖ ಮಾಡಬಹುದು. ಪ್ರತಿಭಟನೆಯಲ್ಲಿ ಎಲ್ಲ ಬಿಜೆಪಿಯ ನಾಯಕರು, ಜೆಡಿಎಸ್ ನಾಯಕರು ಭಾಗಿಯಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.